ರೆಡಿ ಸರ್. ಕ್ಯಾಮ್ರಾ ಆಕ್ಷನ್. ಓ ರಾಜರಾಜ ವರ್ಮ ವರ್ಮ ರಾಜರಾಜ ವರ್ಮ. ತೆಗಿರೆ ಲೋ ಏನು ಮಿಮಿಕ್ರಿ ಬಂದ್ಬಿಟ್ಟಲ್ಲ. 30 ವರ್ಷ ಆದ್ಮೇಲೆ ನೀನು ನನ್ನ ಮಗ ಅಂತ ಬಂದಿದ್ಯಾ ಅಂದ್ಮೇಲೆ ನೀನು ನನ್ನ ಪುತ್ರನೇ ಅಲ್ಲ. ಇಲ್ಲಿಂದ ಮಕ ಮುಚ್ಕೊಂಡು ಹೊರಡು. 30 ವರ್ಷದಿಂದ ನೀನು ನನ್ನ ಅಪ್ಪ ಅಂತ ಹುಡುಕೊಂಡು ಬಂದಿದ್ದೀನಿ ಅಂದ್ರೆ ನನ್ನ ಮಗ ಅಂತ ಒಪ್ಕೊಳ್ಳಲ್ವಾ ವರ್ಮ? ನಾನು ಮಾಡಿದ್ನೇ ಮಾಡ್ತಾವನ ಅಂದ್ರೆ ಬೆಲ್ಟ್ಗೋಸ್ಕರ ಎಷ್ಟು ಮಕ ಊರ್ಕೊಂಡಿರಬೇಡ ಸಾರಿ. ಮಗ ಮುಚ್ಕೊಂಡು ನಾನು ಹೇಳೋದು ನಾ ಕೇಳಿಲ್ಲ ಅಂದ್ರೆ ಒಬ್ಬ ಅಮ್ಮನಿಗೂ ಮೆಟ್ಟು ತಗೊಂಡು ಏನ್ 3 ಸೀಸನ್ನಿಂದಲೇ ಬರೀ ಮಿಮಿಕ್ರಿ ಮಾಡ್ಕೊಂಡು ಸಾಯ್ತಾ ಇದ್ರಲ್ಲೇ. ಬೇರೆ ಏನಾದ್ರು ಮಾಡಿ, ಬೇರೆ ಏನಾದ್ರು ಮಾಡಿ. ಅಯ್ಯೋ ಒಂದ್ ಬೆಲ್ಟ್ಗೋಸ್ಕರ ಉಸಿರು ಕಟ್ಕೊಂಡು ಸಾಯ ಆಕ್ಟಿಂಗ್ ಮಾಡ್ತಾ ಇದೆಯಲ್ಲಪ್ಪ. ಎಮೋಷನಲ್ ಸ್ಕಿಟ್ ಅಲ್ಲಿ ನನ್ನ ಮುಂದೆನಾ ಈಗ ನೋಡಿ. ಏಯ್ ಹೋಗ ಕಡೆ. ಅಪ್ಪ ಮಾತಾಡಬೇಡ. ಯಾಕೋ ನೀರ್ ಬೇಡ ನಾನು ಅಪ್ಪ ನಿನಗೆ ನೀರ್ ಬೇಕು ಕಣಪ್ಪ, ನೀರ್ ಬೇಕು. ಅಯ್ಯೋ ನಮ್ಮ ಅಪ್ಪ ಸಾಯ್ತಿರ್ಬೇಕಾದ್ರೆ ಇಂಥ ಟೈಮಲ್ಲೇ ಪ್ರಪಂಚದಲ್ಲೇ ಒಂದ್ ಹನಿ ನೀರ್ ಇಲ್ದಂಗ ಆಗೋಯ್ತಲ್ಲ. ಏನಂದ್ರೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಮಾವನ್ನ ನಾನು ಉಳಿಸ್ಕೊತೀನಿ ಮಾವ, ಉಳಿಸ್ಕೊತೀನಿ. ಸರ್ ನಿಮ್ ಕಾಲು ಹಿಡಿತೀನಿ, ಕೊಟ್ಬಿಡಿ ಸರ್. ಓವರ್ ಆಕ್ಟಿಂಗ್ ಮಾಡ್ತಾವಳಲ್ಲ ಮಾನಸ. ಏನು ಮಾಡ್ತಾವಳೆ? ಏನು ಮಾಡ್ತಾ ಇದೀಯಾ? ಮಾವನ್ಗೆ ಕುಡಿಯೋಕೆ ನೀರ್ ಬೇಕಲ್ವಾ ಅಂದ್ರೆ ಅದಕ್ಕೆ ಬಾವಿ ತೋಡ್ತಾ ಇದ್ದೀನಿ. ಬೆಲ್ಟ್ಗೋಸ್ಕರ ಬಾವಿ ತೋಡ್ತಾ ಇದೆ. ಮಾಡಿ ಸೀನ್ ಮಾಡಿ. ಅಪ್ಪ ಅಪ್ಪ ನಾನು ನಿನಗೋಸ್ಕರ ನೀರ್ ತರ್ತೀನಿ ಅಪ್ಪ. ಅಲ್ಲ ಇಲ್ಲಿ ಸೈಡ್ ವಿಂಗ್ ಇಂದ ಬರ್ತೇವೆ. 1 ನಿಮಿಷ ಇರು. ಅಪ್ಪ ತಗೊಳಪ್ಪ. ಏನೋ ಇದು? ನಮ್ಮ ಅಪ್ಪನಿಗೋಸ್ಕರ ಮೋಡನೇ ಕೆಳಗಿಳಿಸಿದ್ದೀನಿ. ಹಿಂಡ್ಬಿಟ್ಟು ನೀರು ಕುಡಿಸ್ತೀನಿ ಅಪ್ಪ. ಬೆಲ್ಟ್ಗೋಸ್ಕರ ಮೋಡನೇ ತೆಗೆದ್ಬಿಟ್ಟ. ಇಂಥ ತರಮಗಿನ ನೀರು ಕೇಳಿದ್ರೆ ನನ್ನ ಹತ್ರ ನಿಂತಿಲ್ವೇನೋ? ಮಾತಾಡ್ಬೇಡ ನೀನು. ಮಾವ ನೀವ್ ನಮ್ಮನ್ ಬಿಟ್ಟು ಹೊಂಟೋದ್ರೆ ನಮ್ಮನೆ ಕತ್ಲಾಗ್ಬಿಡುತ್ತಲ್ಲ ಮಾವ, ಕತ್ಲಾಗ್ಬಿಡುತ್ತೆ. ಏನ್ ಸರ್ ಹಿಂಗ್ ತಿನ್ಕತ್ತವ್ರೆ? ಬಿಡ್ತೀನಾ? ಅಮ್ಮ ನೀನ್ ಮಾತಾಡ್ಬೇಡ. ಸರಿ ನೀನೇ ಮಾತಾಡ್ಕೊ ಹೋಗತ್ತೆ. ಯಾವ ಮಾತಾಡ್ಬೇಡ. ನಾನೇನ್ ಮಾಡ್ದೆ? ಅಮ್ಮ 30 ವರ್ಷದಿಂದ ಕತ್ಲಲ್ಲಿ ಬಳಗಿ ಸತ್ತೋಗಿದ್ಯಾ. ಬೆಳಕು ನಾನ್ ತತ್ತೀನಮ್ಮ. ಬೆಳಗ್ಗೆ ನೀವು ಅಜ್ಜಿ ಕೋಣೆಯಲ್ಲಿ ಇಟ್ಟಿದ್ದಾನೆ ಬಚ್ಚಿಟ್ಟು. ಏನಿದು? ಚಂದ್ರ. ಈ ಚಂದ್ರ ಮತ್ ಮೇಲ್ ಬೆಳಗ್ತಾ ಇರೋದು ಯಾರು? ನಿಮ್ಮ ಅಪ್ಪನಪ್ಪ? ಸೊಸೆ ನಿನ್ ಬದುಕಲ್ಲಿ ಬೆಳಕಿಲ್ಲ ಅಂದ್ರೆ ಹೌದು ಮಾವ, ಈ ಸೂರ್ಯನ ಹಿಡ್ಕ.
ಕಲೆ ಕಚ್ಚಡ ನನ್ ಮಕ್ಳ ಇವನು ಹಗ್ಗ ಹಾಕಿ ಸೈಡ್ ವಿಂಗ್ ಇಂದ ಮೋಡ ತರ್ಬೋದು, ನೀನು ಜೋಬಳಗಿಂದ ಸೂರ್ಯನ್ ತರ್ಬೋದು, ನಾನು ಬ್ಯಾಗ್ ಒಳಗಿಂದ ಚಂದ್ರನ್ ತರಕ್ ಹಾಕಲ್ವೇನೋ. ಯಾವ ಚಂದ್ರ? ಸೈಡ್ ವಿಂಗ್ ಅಲ್ಲಿ ಇಟ್ಟಿರೋ ಚಂದ್ರನ ಖಾಲಿ ಥರ್ಮಾಕೋಲ್ ಅಂತ ಅಲ್ಲೇ ಇಟ್ಟು ಬಂದವನೆ. ಇದನ್ನ ಯಾವ್ದೋ ವೇಸ್ಟ್ ಪೀಸ್ ಅಂತ ಅಲ್ಲಿ ಇಟ್ಬಿಟ್ಟು ನೋಡ್ಕೊಂಡೇ ಇಲ್ಲ ಅದನ್ನ. ನೋಡ್ರಿ, ಆಕ್ಟಿಂಗು, ರಿಯಾಕ್ಷನ್, ಪರ್ಫಾರ್ಮೆನ್ಸ್ ಎಲ್ಲದನ್ನು ಮೆಚ್ಚಿ ಅವರು ವಿನ್ ಮಾಡ್ತಾರೋ ಕಂಟೆಸ್ಟೆಂಟ್ ಈಸ್ 3, 2, 1. ಕಂಗ್ರಾಚುಲೇಷನ್ ಪ್ರಶಾಂತ್. ಒಂದ್ ನಿಮಿಷ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಏನು? ಅಲ್ಲಿ ರಿಜೆಕ್ಟ್ ಅಂತ ಇರುತ್ತೆ, ಅದನ್ನ ನೀವು ರಿಸಲ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಹಲೋ ಸರ್, ಹೌದಾ? ಸಾರಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಸರ್. ಸಾರಿ. ಪ್ರಶಾಂತ ಗೆದ್ದಿದೆ ನಾನು. ಪ್ರಪ್ರಥಮ ಬಾರಿಗೆ ಸೀಸನ್ 3 ಅಲ್ಲಿ ವಿನ್ ಆಗಿ ಇವರಿಗೆ ಬರ್ತಾ ಇರೋದು 10 ಲಕ್ಷ ರೂಪಾಯಿ ಬೆಲೆ ಬಾಳುವ ವೈಟ್. ಏನೋ ಬೆಲ್ಟ್ ಕೊಟ್ಟಿಲ್ಲ ಅಂತ ಬೇಜಾರು. ಆ ಬೆಲ್ಟ್ ಬೆಲೆ ಎಷ್ಟಪ್ಪ? 10 ಲಕ್ಷ ಕಣ. ಶೇರ್ ಮಾಡಿದ್ರೆ ನಿಂಗೆ 2.5, ನಂಗೆ 2.5, ನಿಂಗೆ 2.5. ನಂಗೆ 2.5. ಇಲ್ಲ ಮಗ, TDS ಅಲ್ಲಿ ಕಟ್ ಆಗ್ಬಿಡ್ತದೆ. ಇವಾಗ ಹೆಂಗೋ ಶೇರ್ ಮಾಡ್ಕೊಳ್ಳೋದು? ಏನ್ ಶೇರ್ ಏನ್ ಮಾಡೋದು? ಮತ್ತೆ? ಪ್ಲೇಸರಿಗೆ ಬೇಕು, ನಮ್ಗೆ ಬಾಕಿ ಆಗಿರೋದು ಬೆಲ್ಟ್ ತಾನೆ. ಹೌದು. ಎತ್ಕೊಂಡ್ ನಡಿಯೋಲ್ಲ. ಬೆಲ್ಟು ಸರ್ ಬೆಲ್ಟ್ ಕಿತ್ಕೊಡೋದು ಸರ್. ಏನ್ರಿ ಏನಾಯ್ತ್ರಿ? ಸರ್ ಬೆಲ್ಟು 10 ಲಕ್ಷ ರೂಪಾಯಿ ವೈಟ್ ಗೋಲ್ಡ್ ಬೆಲ್ಟ್ ಎತ್ಕೊಡೋದು ಸರ್. ಯಾಕೆ ನಿಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿಲ್ವಾ? ಮಾಡಿಲ್ಲ ಸರ್. ಬೆಲ್ಟ್ ಕ್ಯಾನ್ಸಲ್ ಮಾಡಿದಾರಂತ್ರಿ. 10 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದಾರೆ, ತಗೊಳ್ಳಿ. ಈ ಸೀಸನ್ 8 ತಿಂಗಳು ನಡೆದ್ರೆ 3 ಸೀಸನ್ ಇಂದ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರಂತ ಕಲಾವಿದರು ಇವರೆಲ್ಲ. ಅವ್ರ ಮನಸ್ಸಿನ ಮಾತುಗಳನ್ನ ಸ್ಟೇಜ್ ಮೇಲೆ ಸ್ಕಿಟ್ ಮುಖಾಂತರ ಹೊರಗಾಕೊಂಡಿದ್ದಾರೆ. ಈ ಹೊರಗಾಕೊಂಡಿರೋದಕ್ಕೆ ಒಳ ಮುಖಾಂತರ ಏನ್ ಹೇಳ್ತಾರೆ ನಮ್ಮ ಜಡ್ಜಸ್ ಅಂತ ನೋಡೋಣ. ಶ್ರುತಿ ಮೇಡಮ್, ಎಲ್ಲರೂ ಈ ಬೆಲ್ಟ್ಗೋಸ್ಕರ ಆಕ್ಟ್ ಮಾಡಿದಂಥ ಈ ಒಂದು ಆಕ್ಟಿಂಗ್ ಹುಸೇನ್ ಬೋಲ್ಟ್ ತರ ಸ್ಪೀಡ್ ಆಗಿತ್ತಪ್ಪ. ಸ್ಕಿಟ್ಟು ತುಂಬಾನೇ ಚೆನ್ನಾಗಿತ್ತು. ಒಬ್ರಿಗಿಂತ ಒಬ್ರು ಪೈಪೋಟಿಗೆ ಬಿದ್ದಾಗ ಆಕ್ಟ್ ಮಾಡಿದ್ರಿ. ನಿಜವಾಗ್ಲೂ ಕೊಡಬೇಕು ಅಂದ್ರೆ ನಿಮ್ಮ ಅಷ್ಟು ಜನಕ್ಕೆ ಬೆಲ್ಟ್ ಕೊಡ್ಬೇಕು, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಸೂಪರ್ ಟೈಮಿಂಗ್. ನಿಮ್ಮ ಇಷ್ಟು ಜನರ ಘಟಾನುಘಟಿಗಳ ಮಧ್ಯೆ ಒಬ್ಬ ಹೆಣ್ಮಗಳಿಗೆ ಅವಕಾಶ ಕೊಟ್ರಲ್ಲ, ಅದು ಒಂಥರ ಚೆನ್ನಾಗಿತ್ತು. ನೀನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೆ ಮಾನಸ. ಎಲ್ಲರೂ ಅಲ್ಟಿಮೇಟ್. ಇಡೀ ಈ ಸ್ಕಿಟ್ಟಲ್ಲಿ ಮಾತ್ರವಲ್ಲ, ಇಡೀ ಈ ಸೀಸನ್ ನೀವು ವಿನ್ ಆಗೋಕ್ಕೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ದೀರಿ, ಪ್ರಯತ್ನ ಪಟ್ಟಿದ್ದೀರಿ. ನಿಜವಾಗ್ಲೂ ನಿಮ್ಮೆಲ್ರಿಗೂ ಆ ಮನ್ನಣೆ ಸಿಗ್ಲಿ ಅಂತ ನಾನು ಆಶಿಸ್ತೀನಪ್ಪ. Lovely. ಆಲ್ ದಿ ವೆರಿ ಬೆಸ್ಟ್. ಬೆಲ್ಟ್ಗಾಗಿ ಹೊಡೆದಾಡ್ದಂತ ಬೆಲ್ಟ್ ತಗ್ನ ಕೋಮಲ್ ಅವರು ಹೇಳ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲ, ಇದ್ರೊಳಗೆ ಒಂದು ಎಲಿಮಿನೇಟ್ ಆಗೋಯ್ತು. ಪ್ರಶಾಂತ್ ಇಲ್ಲಿ ಕೊಟ್ರು ಅಂದ್ರೆ ಅಷ್ಟೇ ಗಟ್ಟಿ ಪ್ರಶಾಂತ್ಗೆ. ಆಲ್ರೆಡಿ ಎಲ್ಲ ಅವನೇ ಹೇಳ್ಕೊಂಡ್ಬಿಟ್ನಲ್ಲ, ನನಗೆ ಬೆಲ್ಟ್ ಬೇಡ, ನನಗೆ ಅಭಿಮಾನ ಬೇಕು ಅಂತ. ಆಮೇಲೆ ಜಡ್ಜು ಏನು ಜಡ್ಜು ವೇಸ್ಟ್ ಅಂದ್ಬಿಟ್ಟ. ರೈಟಿಂಗ್ ಅಲ್ಲಿ ಇತ್ತು ಹಂಗೆ ಹೇಳಿ ಅಂತ. ರೈಟಿಂಗ್ ಅಲ್ಲೋ ವೇಟಿಂಗ್ ಅಲ್ಲೋ ಅವೆಲ್ಲ ಇಲ್ಲ. ಹೇಳಲ್ಲ ಅಂದೆ ಸರ್. ನೀನು ಬೆಲೆ ಕೊಟ್ಟ ಅಂದ್ರೆ ಜಡ್ಜ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ನಿಮ್ ಹಿಂದೆ ಬಂದು ಬೆಲೆ ಕೊಟ್ಟಿದ್ದೀನಿ ಸರ್. ಹಿಂದೆ ಬಂದು ಏನ್ ಬೆಲೆ ಕೊಡೋದು ನೀನು? ಹಿಂದೆ ಬರೋದು ಬೆಲೆ ಕೊಡೋದಕ್ಕಲ್ಲ. ಎಲ್ಲರೂ ಎಕ್ಸ್ಟ್ರಾನರಿ ಪರ್ಫಾರ್ಮ್ ಮಾಡಿದ್ರಿ. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ನಾನು ವೈಯಕ್ತಿಕವಾಗಿ ಎಲ್ರಿಗೂ ಬೆಲ್ಟ್ ಕೊಡಕ್ಕಂತೂ ಆಗಲ್ಲ. ಅದಕ್ಕೆ ನಾವು 3 ಜನ ಸೇರಿ ಚಿಲ್ಲರ್ ಇಡೀ ಸೀಸನ್ ಪೂರ್ತಿ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ಯಾ. ಈ ಒಂದು ಬೆಲ್ಟ್ ವಿನ್ನಿಂಗ್ ಪಟ್ಟ ಅನ್ನೋದು ನಿನ್ನ ಜೀವನದಲ್ಲಿ ಈ ಒಂದು ಘಟ್ಟದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಕ್ಚುಲಿ ನಾನು ಹೇಳ್ಬೇಕಾದ್ರೆ ಇಲ್ಲಿ ಅಂತ ಅಲ್ಲ, ನಾನು ಥಿಯೇಟರ್ ಇದ್ದಾಗಿಂದ ಹಿಡಿದು ಯಾವುದೋ ವಿತೌಟ್ ಎಕ್ಸ್ಪೆಕ್ಟೇಷನ್ ಕೆಲಸ ಮಾಡ್ತೀನಿ. ನನಗೆ ಒಂದು ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸ ಚೆನ್ನಾಗಬೇಕು ಅನ್ನೋ ಅಷ್ಟೇ ಉದ್ದೇಶ ಇರುತ್ತೆ ಹೊರತು ಯಾವತ್ತು ನನಗೆ ಬೆಲ್ಟ್ ಬೇಕು ಅಂತ
ಗೊತ್ತಿಲ್ಲ ನನಗೆ, ನಾನು ಕೆಲಸ ಮಾಡ್ತಾನೆ ಹೋಗ್ತಾ ಇದ್ದೀನಿ, ನನಗೆ ಅದ್ರದ್ದು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಾಗ ನನಗೋಸ್ಕರ ಅಲ್ಲದಿದ್ರು ನಮ್ಮ ಮನೆಯವ್ರಿಗೊಂದು ಆಸೆ ಇದೆ ಅಣ್ಣ. ನಾನು ಯಾವತ್ತೂ ಒಂದು ಪ್ರೈಸ್ನ ಒಂದು ಸ್ಟೇಜ್ ಮೇಲೆ ಹಿಡ್ದೇ ಇಲ್ಲ ನಾನು. ಅದು ನನಗಿಂತ ಜಾಸ್ತಿ ನಮ್ಮ ಮನೆಯವ್ರ ಆಸೆ. ನಾನು ಕೆಲಸ ಮಾಡ್ತಾ ಹೋಗ್ತೀನಿ, ಇನ್ನೂ ದೊಡ್ಡ ದೊಡ್ಡ ಕನಸುಗಳಿದ್ದಾವೆ. ಇದೊಂದು ಮೆಟ್ಲು, ಆ ಮೆಟ್ಲು ಇದೊಂದು ಪ್ರಶಸ್ತಿ, ಅದಕ್ಕೆ ಮೆಟ್ಲಾಗಬಹುದು ಅಂತ ನಾನು ಆಸೆ ಪಡ್ತೀನಿ. ನಮ್ಮ ಮನೆಯವ್ರಿಗೋಸ್ಕರ ನನ್ಗೆ ಬೇಕು ಅಂತ. ಆಕ್ಚುಲಿ ನೀವು ಹೇಳ್ದೆ ಮನೆಯವ್ರಿಗೋಸ್ಕರ ಅಂತ ಹೇಳಿಲ್ವಾ? ಫ್ಯಾಮಿಲಿ, ಎಲ್ಲರ ಫ್ಯಾಮಿಲಿ ಇಲ್ಲಿ ಬಂದಿದೆ ಅಂತ ಕೇಳ್ಪಟ್ಟೆ. ನಿನ್ನ ಫ್ಯಾಮಿಲಿನ ಮಾತಾಡ್ಸ್ಬೇಡ, ಚಿಲ್ಲರ್ ಫ್ಯಾಮಿಲಿಗೆ ಮೈಕ್ ಕೊಡಿ. ನಮ್ಮ ಫ್ಯಾಮಿಲಿನ ನಿಮ್ಮ ಫ್ಯಾಮಿಲಿ ಬಂದಿಲ್ವಾ? ಇಲ್ಲ ಅಣ್ಣ, ಅಲ್ಲಿದಾರಲ್ಲ ಎಲ್ಲ ಒಂದಿಷ್ಟು ಜನ ನಮ್ಮ ಪರಿಚಯದವರು ನಮ್ಮ ಬಂದ ಅವರೇ ನಮ್ಮ ಫ್ಯಾಮಿಲಿ ಅಣ್ಣ. ನಿನ್ನ ಫ್ಯಾಮಿಲಿಗೆ ಇಲ್ಲಿಂದನೇ ಏನು ಹೇಳಕ್ ಇಷ್ಟಪಡ್ತೀನಿ ಹೇಳ್ಬಿಟ್ಟು. ನನ್ನ ಅಪ್ಪ ಅಮ್ಮನಿಗೆ, ನಮ್ಮ ತಮ್ಮಂದ್ರಿಗೆ, ನನ್ನ ತಂಗಿಗೆ, ನನ್ನ ಇಡೀ ಬಂದು ಬೆಳಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶಸ್ತಿ ಬರುತ್ತೋ ಬಿಡುತ್ತೋ, ನಾನು ಮಾತ್ರ ಯಾವಾಗಲೂ ಆ್ಯಕ್ಟ್ ಮಾಡ್ತಾನೆ ಇರ್ತೀನಿ. ಅದೇ ನೀವು ನಗ್ತಾ ಇರಿ, ನನ್ನ ಜೊತೆ ಯಾವತ್ತೂ ಇರಿ, ಅದೇ ನೀವು ನಾನು ಕೊಡೋ ಪ್ರಶಸ್ತಿ ಅಂತ. ಫಸ್ಟ್ ಟೈಮ್ ಸರ್ ನನ್ನ ಫ್ಯಾಮಿಲಿ ಸ್ಟೇಜ್ ಮೇಲೆ ಬಂದಿದ್ದು. ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಮ್ಮಮ್ಮ, ನಮ್ಮಪ್ಪ ಸರ್, ನಮ್ಮಮ್ಮ ಗಂಗಮ್ಮ, ಇವು ನಿಮ್ಮ ಸಿಕ್ಕಾಪಟ್ಟೆ ಫ್ಯಾನ್ ಮೇಡಮ್. ನಾನು ಹೇಳಿದ್ದೆ. ನಮ್ಮಪ್ಪ ಬಸವಂತಪ್ಪ ಅಂತ, ಅದು ನಂದು ಮೊದಲನೇ ತಮ್ಮ ಅರುಣ್ ಅಂತ, ಅವ್ನು ಗಣೇಶ್ ಅಂತ, ನನ್ನ ಚಿಕ್ಕ ತಂಗಿ ಸರ್ ಅನು ಅಂತ. ಆಮೇಲೆ ಸ್ಟೇಜ್ ಮೇಲೆ ನನ್ನ ಫ್ಯಾಮಿಲಿ ಕರೆಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಇಲ್ಲ, ನಾನು ಕೇಳೋದು ಬೇಡ, ಅದು ಯಾವುದೋ ಒಂದು ಟೈಮ್ ಬರುತ್ತೆ, ಅವತ್ತು ನನ್ನ ಫ್ಯಾಮಿಲಿ ಬಂದೇ ಬರ್ತಾರೆ, ಅವತ್ತು ನಾನು ಕೇಳಿ ಕರೆಸೋದಲ್ಲ, ಅವತ್ತು ಕರೆಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ಅಮ್ಮ ನಮಸ್ತೆ. ನಮಸ್ಕಾರ ರೀ. ನೋಡ್ತೀರಾ ನನ್ನ ಟಿವಿ ನೀವು? ನೋಡ್ತೇವ್ರಿ. ಯಾವ ಟಿವಿ? ಕಲರ್ಸ್ ಕನ್ನಡ. ಮಗ ಹೆಂಗ್ ಮಾಡ್ತಾ ಇದ್ದಾನೆ ಆಕ್ಟಿಂಗ್ ಟಿವಿಲಿ? ಚಲೋ ಮಾಡ್ತಾನ್ರಿ. ಚಲೋ ಮಾಡ್ತಾನೆ? ಚಲೋ ಮಾಡ್ತಾನ್ರಿ. ಏನ್ ಚಲೋ ಅನ್ಸುತ್ತೆ ನಿಮ್ಮ ಮಗನಲ್ಲಿ ನಿಮ್ಗೆ? ಎಲ್ಲ ಡ್ಯಾನ್ಸ್ ಮಾತು ಎಲ್ಲ ಮಾತಾಡ್ತಾನಲ್ರಿ, ಎಲ್ಲರ್ಕಿಂತ ಹೆಚ್ಚಿನ ಚಲೋ ಮಾಡ್ತಾನ ಮಗ ಅಂತ ಅನಿಸ್ತೈತ್ರಿ ನಮ್ಗೆ. ಆಕ್ಟಿಂಗು ಮಾಡ್ತಾನ? ಆಕ್ಟಿಂಗ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಚಲೋ ಡ್ಯಾನ್ಸ್ ಮಾಡ್ತಾನೆ. ಏನ್ರಿ ನೀವು ಮಾತಾಡುವಂತ್ರಿ? ನಾವು ಕನ್ನಡ ಜನ ಭಾಳ ಹಳ್ಳಿ ಜನ ಮಾತಾಡಕ್ ಬರೋದಿಲ್ರಿ, ಸ್ವಲ್ಪ ಮಾತಾಡ್ಸ್ರಿ. ಹಳ್ಳಿಯಿಂದನೇ ದಿಲ್ಲಿ, ಅದಿಲ್ಲ ಅಂದ್ರೆ ಯಾರು ಇಲ್ಲ. ಹೌದ್ರಿ. ಅಮ್ಮ ನಿಮ್ಮ ಹೆಸರು? ಗಂಗಮ್ರಿ. ಗಂಗಮ್ಮ ನಿನ್ನ ಗಂಡ ಯಾರಮ್ಮ?